ಬಲಿದಾನ ಆಗಿದ್ದಾರೆ. ಅನವಶ್ಯಕವಾಗಿ ಫೌಜಿಲ್ ಕೇಸಲ್ಲಿ ಅವರನ್ನ ಹೆಸರು ಸೇರಿಸಲಾಯಿತು. ಅದೇ ಉದ್ದೇಶದಿಂದ ಅವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಅವರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಅಂದರೆ ಬಹಳ ಧೈರ್ಯವಾಗಿ ಅದನ್ನು ಹಾಕೊತಾ ಇದ್ದಾರೆ. ಎಲ್ಲಿ ಕೂಡ ಸಾಬೀತಾಗಿಲ್ಲ ಅವರು ಯಾವುದೇ ಒಂದು ಬೇರೆಯವರ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿಲ್ಲ. ಇವತ್ತು ಕೇಸುಗಳಲ್ಲಿ ಬೇರೆ ಬೇರೆಯವರನ್ನು ಸೇರಿಸುವಂಥದ್ದು, ನಮ್ಮ ಸಂಘಟನೆಗೆ ತೊಂದರೆ ಕೊಡುವಂಥದ್ದನ್ನು ನಿರಂತರವಾಗಿ ಸರ್ಕಾರ ಮಾಡ್ತಾ ಬಂದಿದೆ. ಮುಖ್ಯವಾಗಿ ಈ ಭಾಗಕ್ಕೆ ವರ್ಗಾವಣೆ ಆಗ್ತಾ ಇರುವ ಅಂತ ಪೊಲೀಸರು ಮಾಡ್ತಾ ಇದ್ದಾರೆ. ಯಾರು ಸಂಘಟನೆಯಲ್ಲಿ ನಮ್ಮ ಸಂಘಟನೆಯಲ್ಲಿ ಆಕ್ಟಿವ್ ಇದ್ದಾರೆ ಅವರನ್ನು ಹೆಸರು ಸೇರಿಸುವುದು ಒಂದು ಕಾಯಮಾಗಿ ಇಲ್ಲಿ ಬೆಳ್ಕೊಂಡು ಬಂದಿದೆ. ಅವರಿಗೆ ಹೆದರಿಸುವುದಕ್ಕಾಗಿ, ಅವರನ್ನು ದೂರ ಮಾಡುವುದಕ್ಕಾಗಿ, ಸಂಘಟನೆಯಿಂದ ದೂರ ಇಡುವುದಕ್ಕಾಗಿ ಇವತ್ತು ನಿರಂತರವಾಗಿ ಇಂಥ ಷಡ್ಯಂತ್ರವನ್ನು ಇಲ್ಲಿರುವಂಥ ಕೆಲವರು ಮಾಡ್ತಾ ಇದ್ದಾರೆ. ಇದಕ್ಕೆ ಇವತ್ತು ಸುಹಾಸ್ ಶೆಟ್ಟಿ ಕೂಡ ಬಲಿಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೇ ದಾಳಿ ಮಾಡಿ ಪೊಲೀಸರಿಗೆ ಹೊಡೆದ್ರೆ ಕೂಡ ಸರ್ಕಾರ ಮಾತಾಡ್ತಿಲ್ಲ, ಅವರ ಮೇಲೆ ಕೇಸ್ ಮಾಡ್ತಾ ಇಲ್ಲ. ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವತ್ತಿದ್ದಂಥ ಸಂಘಟನೆಯ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂತು, ಎಲ್ಲ ಅಪರಾಧಿಗಳನ್ನು ರಸ್ತೆಗೆ ಬಿಡ್ತು. ಇದರಿಂದಾಗಿ ಸುಮಾರು 20-23 ಕಾರ್ಯಕರ್ತರು ನಾವು ಕಳ್ಕೊಂಡ್ವಿ ಅವರನ್ನು. ನಾನು ಅವತ್ತು ಕೂಡ ಅಮಿತ್ ಶಾ ಅವರಿಗೆ ಹೇಳಿದ್ದೆ, ಕರ್ನಾಟಕ ರಾಜ್ಯದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರನ್ನ ರಸ್ತೆ ಬಿಟ್ಟಿದ್ದಾರೆ, ಕೇಸನ್ನು ವಿಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ಗೆ ತಂದು. ಆ ಕಾರಣಕ್ಕಾಗಿ ಇವತ್ತು ನಮ್ಮವರ ಕೊಲೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮತ್ತೊಂದು ಸಾರಿ ಇದು ಸಾಬೀತಾಗಿದೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನನ್ನು ಸುಟ್ಟಿರುವಂಥ ಕೇಸಿನ ಅಪರಾಧಿಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆ ಕೇಸನ್ನು ವಾಪಸ್ ತಗೊಂತು. ಇದರಿಂದ ಏನು ಸಂದೇಶ ಹೋಗುತ್ತೆ? ಅಪರಾಧಿಗಳಿಗೆ ಅನಿಸುತ್ತೆ ಈ ಸರ್ಕಾರ ನಮ್ಮ ಪರವಾಗಿದೆ, ನಮ್ಮ ಅಪರಾಧವನ್ನು ರಕ್ಷಣೆ ಮಾಡುತ್ತೆ. ಈ ಕಾರಣಕ್ಕಾಗಿ ಪದೇ ಪದೇ ಅಪರಾಧಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇವತ್ತು ಮಂಗಳೂರಲ್ಲೂ ಇದು ಆಗಿದೆ.